ಭಾಗದ ವಿಷಯಗಳನ್ನು ಚರ್ಚೆ ಮಾಡಿದ್ವಿ. ಭಾಳಷ್ಟು ಉತ್ಸುಕತೆಯಿಂದ ಇವತ್ತು ಭಾಳ ಹೆಮ್ಮೆಯಿಂದ ಬಂದಿದೆ. ಯಾಕಂದರೆ 375 ಇದನ್ನು ನಾವು ಖರ್ಗೆ ಸಾಹೇಬರು ಪ್ರಯತ್ನದಿಂದ, ಈ ಭಾಗದ ಎಲ್ಲ ಮುಖಂಡರ ಪ್ರಯತ್ನದಿಂದ ಆಗಿದೆ. ಸೊ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯೇ ಒಂದು ಮುಖ್ಯ ಉದ್ದೇಶ, ಅದು ನಮ್ಮ ಧ್ಯೇಯ ಅಂತ ಹೇಳಿ ಇಡೀ ಸಂಪೂರ್ಣ ಕ್ಯಾಬಿನೆಟ್ಟು ಎಲ್ಲ ಸೆಕ್ರೆಟ್ರಿ, ಕರ್ನಾಟಕ ರಾಜ್ಯ ಸೆಕ್ರೆಟ್ರಿಯೇಟ್ ಇವತ್ತು ಕಲಬುರಗಿಯಲ್ಲಿ ಸರ್ ಬಂಧನ ಮೇಡಮ್, ಉನ್ನತ ಬಂಧನ ಬಗ್ಗೆ ಕಾಂಗ್ರೆಸ್ ಷಡ್ಯಂತ್ರ ಮಾಡ್ತಾ ಇದೆ. ಕಾಂಗ್ರೆಸ್ ಷಡ್ಯಂತ್ರ ಮಾಡಿದೆ, ಕಾಂಗ್ರೆಸ್ ಶಾಸಕರನ್ನು ಬಂಧಿಸಿಲ್ಲ, ಬಿಜೆಪಿಯವರು ಬಂಧಿಸಿದ್ದಾರೆ ಅಂತ ಹೇಳಿ. ನೋಡಿ, ಕಾಂಗ್ರೆಸ್ ಪಕ್ಷಕ್ಕೆ ಷಡ್ಯಂತ್ರ ಮಾಡುವಂಥ ಅನಿವಾರ್ಯತೆ ಏನೂ ಇಲ್ಲ. ಕಾಂಗ್ರೆಸ್ ಏನಾದರೂ ಷಡ್ಯಂತ್ರ ಬಿಜೆಪಿಯವ್ರ ಥರ ಮಾಡಿದರೆ ಜೈಲ್ಗಳು ಸಾಕಾಗ್ತಾ ಇರಲಿಲ್ಲ. ಷಡ್ಯಂತ್ರ ನಾವು ಮಾಡಿದರೆ, ಷಡ್ಯಂತ್ರ ಮಾಡೋದು, ಸೇಡಿನ ರಾಜಕಾರಣ ಮಾಡೋದು ಇದು ಬಿಜೆಪಿಯವರ ಕರಗತ, ಅವರ ಧರ್ಮ ಅಧಿಕಾರ, ಅವರ ಜನ್ಮಸಿದ್ಧ ಅಧಿಕಾರ ಅಂತ ಬಿಜೆಪಿಯವ್ರದ್ದು. ಕಾಂಗ್ರೆಸ್ಗೆ ಇದನ್ನೆಲ್ಲ ಮಾಡುವಂಥ ಅವಶ್ಯಕತೆಯೂ ಇಲ್ಲ, ಅನಿವಾರ್ಯತೆಯೂ ಇಲ್ಲ. ನೋಡಿ, ಅದು ನನಗೆ ಗೊತ್ತಿಲ್ಲ. ಆದರೆ ಒಬ್ಬ ಮಹಿಳೆಯ ಬಗ್ಗೆ ಅವರು ಮಾತನಾಡ್ತಾ ಇರೋವಂಥ ಭಾಷೆನ ನಾನಂತರೂ ಕೇಳಲ್ಲ. ಆದರೆ ಕೆಲವರು ಹೇಳಿದ್ದಾರೆ ನನಗೆ, ಜಾತಿ ನಿಂದನೆ, ಒಬ್ಬ ಮಹಿಳೆಯ ಬಗ್ಗೆ ಮಾತನಾಡೋದು, ಅದು ಮಾಜಿ ಮಂತ್ರಿಗಳು. ಸಭ್ಯತೆ, ನಮ್ಮನ್ನು 1000 ಜನ, 1,00,000 ಜನ ನೋಡ್ತಾ ಇರ್ತಾರೆ. ರಾಜಕಾರಣಿಗಳು ಅಂತಂದರೆ ನಮ್ಮನ್ನ 100 ಜನ ಅನುಕರಣೆ ಮಾಡ್ತಾ ಇರ್ತಾರೆ. ನಮ್ಮ ಜವಾಬ್ದಾರಿ ಏನಂತ ತಿಳ್ಕೊಂಡು ನಾವು ಮಾತನಾಡಬೇಕು, ಏನು ನಾಯಿ ನರಿಗಳಲ್ಲ. ಒಬ್ಬ ಹೆಣ್ಮಕ್ಳ ಬಗ್ಗೆ ಮಾತನಾಡಬೇಕಾದ್ರೆ ಭಾಳಷ್ಟು ನಾಲಿಗೆನ ಬಿಗಿ ಹಿಡ್ಕೊಂಡು ಮಾತನಾಡಬೇಕು. ನೋಡಿ, ನಮ್ಮ ರಾಜ್ಯದಲ್ಲಿ ಒಂದು ನಿಮಿಷ, ನಮ್ಮ ರಾಜ್ಯದಲ್ಲಿ ಸುಮಾರು 60,000 ಗಣೇಶ ಉತ್ಸವ ಮಂಡಳಿಗಳಿದ್ದಾವೆ. ಸಾರ್ವಜನಿಕ ಗಣಪತಿಗಳನ್ನು 60,000 ಕಡೆ ನಾವು ಕೂರಿಸ್ತೀವಿ. ಆಗಬಾರ್ದು ಇಂಥ ಘಟನೆಗಳು. ನಾನು ಯಾವುದೇ ಕೋಮಿಗಾಗಲಿ ಯಾವುದೇ ಜಾತಿಗಾಗಲಿ ನಾನು ಸಪೋರ್ಟ್ ಮಾಡೋದಿಲ್ಲ. ಯಾಕಂದರೆ ಸರ್ವಧರ್ಮ ಸಮಬಾಳು ನಮ್ಮ ಕಾಂಗ್ರೆಸ್ ಪಕ್ಷದ ಧರ್ಮ ಅಂತ ಹೇಳ್ತೀವಿ. ಈ ರೀತಿ ಘಟನೆಗಳನ್ನು ನಾವು ಖಂಡಿಸ್ತೀವಿ. ಆದರೆ ಎರಡೂ ಕೋಮಿನವರು ಕೂಡ ಸೌಹಾರ್ದತೆಯನ್ನು ಕಾಪಾಡಿಕೊಳ್ಬೇಕು. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಯಾರು ತಪ್ಪಿತಸ್ಥರಿದ್ದಾರೆ, ಯಾವುದೇ ಕೋಮಿನವರು ಇರಲಿ, ಅವ್ರ ಬಗ್ಗೆ ಕಠಿಣ ಕ್ರಮ ನಮ್ಮ ಸರ್ಕಾರ ತೆಗೆದುಕೊಳ್ಳುತ್ತೆ. ಯಾವ ಲಿಂಕೂ ಇಲ್ಲ, ಯಾವ ಪ್ರೀ ಪ್ಲಾನು ಇಲ್ಲ ರೀ. 60,000 ಗಣೇಶ ಉತ್ಸವ ನಡಿಬೇಕಾದ್ರೆ ನಾಗಮಂಗಲದಲ್ಲಿ ಆಗಿದೆ. ಒಂದು ನಿಮಿಷ ಹೇಳ್ತಾ ಇದ್ದೆ, ನಾಗಮಂಗಲದಲ್ಲಿ ಆಗಿದೆ ಅಂತಂದರೆ ಇದಕ್ಕೆ ದೊಡ್ಡ ಕಥೆಯನ್ನು ಅಥವಾ ಬಣ್ಣವನ್ನು ಕಟ್ಟಕ್ಕೆ ಹೋಗಬೇಡಿ. ಎರಡು ಗುಂಪಿನ ಮಧ್ಯದಲ್ಲಿ ಘರ್ಷಣೆ ಆಗಿದೆ. ನಮ್ಮ ಸರ್ಕಾರ, ನಮ್ಮ ಕಾನೂನು ಕ್ರಮ ತೆಗೆದುಕೊಳ್ಳುತ್ತೆ.